ಸುಖವೀವಸುರ ಪಾನಮಿದೆ ಸ್ವರ್ಗ ಸಮಾನಂ ಆಡಿಸಿ ತಡಕಾಡಿಸಿ ತಲೆದೋಗುವ ಪಾನಂ ಈ ಅಮೃತ ಪಾನಂ. ಏ ಮರಿ ಬಾರ ಇಲ್ಲಿ. ಏನಣ್ಣ? ಬಿಲ್ ಎಷ್ಟಾಯ್ತು ತಗೊಂಬ. ಸರಿ ಅಣ್ಣ. ಹೇಯ್ ಮಚ್ಚ, ಎಲ್ಲ ಅವ್ನು ಕಾಣಿಸ್ತಾನೆ ಇಲ್ಲ. ಅವ್ನ ಮಗನೂ ನೋಡಿಲ್ಲ, ಅವ್ನ ಫೋಟೋನೂ ಇಲ್ಲ. ಹೆಂಗ್ ಕಂಡಿಡಿಯೋದು? ನಾಟಕ ಆಡೋ ಅಂದ್ರೆ ಗೊತ್ತಾಗುತ್ತಾ? ಇವತ್ತೆಲ್ಲ ನಾಟಕ ಆಡೋರೆ, ಅವ್ನ ಹೆಂಗ ಕಂಡಿಡಿಯೋದು? ಹೇಯ್, ಎಲ್ಲ ಕಡೆನೂ ಹುಡುಕ್ಬೇಕು ಅವನ್ನ. ನಾ 250 ರೂಪಾಯಿ. ಕೀಪ್ ದ ಚಾಟ್. ಏನ್ರಪ್ಪ, ಯಾರನ್ನ ಹುಡುಕ್ತಿರೋ ಆಗಿದೆ? ಇಲ್ಲೇ ಯಾರಿಗೋ ಬಂಗೆ ಹೊಗೆ ಹಾಕ್ಬೇಕು, ಅದಕ್ಕೆ ಹುಡುಕ್ತಾ ಇದ್ದೀವಿ. ಬಾರಲ್ಲಿ ಹೋಗೇನಾ? ಎಂಥ ಪುಣ್ಯವಂತನಪ್ಪ, ನೋವೇ ಇಲ್ಲದೆ ಕಿಕ್ಕಲ್ಲಿ ಸತ್ತೋಗ್ತಾರೆ. ಇಂಥ ಯೋಗ ಎಷ್ಟು ಜನಕ್ಕಿರುತ್ತೆ. ಹುಡುಕಿ ಹುಡುಕಿ, ಚೆನ್ನಾಗಿ ಹುಡುಕಿ, ಬಿಡಬೇಡಿ ಅವನ್ನ. ಗುಡ್ ಲಕ್. ಸುಖವೀವಸುರ ಪಾನಮಿದೆ ಸ್ವರ್ಗ ಸಮಾನಂ ಆಡಿಸಿ ತಡಕಾಡಿಸಿ ತಲೆದೋಗುವ ಪಾನಂ ಈ ಅಮೃತ ಪಾನಂ. ಹೇಯ್ ಮಚ್ಚೆ, ಹಾಡು ಹೇಳ್ತಾ ಇದ್ದಾನೆ ಅಂದ್ರೆ ಇಲ್ಲೇ ನಾಟಕದಲ್ಲಿ ಇರ್ಬೇಕು. ನಡಿಯೋಣ. ಹೇಯ್, ಅಲ್ಲ ನೋಡ್ರ ಅವನೇ. ಏನು ಮಾಡ್ಬೇಡ್ರಿ, ಬಿಡ್ರು ಬಿಡ. ನಿನ್ನ ಅಜ್ಜಿ ನಿನಗೆ 50,000 ಬೇಕಾ? ಅಯ್ಯಯ್ಯೋ, ನನಗೇನು ಬೇಡಪ್ಪ, ನಾನು ಬಿಟ್ಬಿಡಿ, ದಯವಿಟ್ಟು ಬಿಟ್ಬಿಡಿ. ಏಯ್, ನೀನು ಆ ಹುಡುಗಿನ ಬ್ಲ್ಯಾಕ್ ಮೇಲ್ ಮಾಡ್ತೀಯಾ? ಆ ಪ್ರಿಯಾಂಕಾ ನಿನ್ನ ರಾಜನ ಹತ್ರ ಕಳ್ಸಕ್ ಕೇಳಿದ್ದಾಳೆ. ಹೋಗು, ಅವನಿಗೆ ಕಂಪ್ನಿ ಕೊಡಕ್ ಹೋಗ್ ನೀನು. ಅಯ್ಯಯ್ಯೋ, ತಲೆ ಕೊಲ್ಬೇಡಿ, ಬಿಟ್ಬಿಡಿ. ನೀನು ನಿನ್ನ ಪ್ರಾಣ ಬಿಟ್ಬಿಡು, ಆಗ ನಿನ್ನ ಬಿಟ್ಬಿಡ್ತೀನಿ. ನಾನು ಯಾರು ಗೊತ್ತಾ? ಧೈರ್ಯನಾಗ. ಅಯ್ಯಯ್ಯೋ, ನನ್ನೇನು ಮಾಡ್ಬೇಡಿ, ನಾನು ಬಿಟ್ಬಿಡಿ. ಬಿಡ್ಬೇಕಾ? ಅಯ್ಯೋ ನಿನ್ನ ಅಜ್ಜಿ. ನಾನು ಸತ್ತಿಲ್ವಾ? ನನಗೇನು ಆಗಿಲ್ಲ, ನಾನು ಬದುಕಿದ್ದೀನಿ. ಆ ರೌಡಿಗಳು ಚಾಕುಂದ ಚುಚ್ಚಿತ್ತು ಕನ್ಸ. ಎಂಥ ಭಯಾನಕ ಕನಸು. ಆ ಗಾಂಧಾರಿ ಕಂಡ ಕನಸಿಗಿಂತ ಭಯಾನಕವಾಗಿತ್ತು, ಕಂಸ ಕಂಡದ್ಕಿಂತ ಕ್ರೂರವಾಗಿತ್ತು. ನೆನಪಿಸ್ಕೊಂಡ್ರೆ ಮೈ ನಡುಗುತ್ತೆ. ಆ ಪ್ರಿಯಾಂಕಾ ನನ್ನ ಸಾಯಿಸ್ಬಿಡ್ತಾಳೆ, ಸಾಯಿಸ್ಬಿಡ್ತಾಳೆ. ರಾಜಣ್ಣನೇ ಕಾರತ್ ಸಾಯಿಸಿದಾಳೆ. ಇನ್ನ ನಾನು ಯಾವ ಲೆಕ್ಕ? ಆಮೇಲೆ ನನ್ನ ಗತಿ, ನನ್ನ ಸಾಯಿಸ್ಬಿಟ್ರೆ ನನಗೆ ಯಾಕೆ ಬೇಕಿತ್ತಪ್ಪ ಆ ರಾಕ್ಷಸಿ ಸವಾಸ? ಮುಂದೆ ನಾನು ಹುಷಾರಾಗಿರ್ಬೇಕು. ಅಯ್ಯೋ, ಇಷ್ಟೊತ್ತಾಗೋಗಿದೆ. ಕನಕನ್ ತಿಂಡಿ. ಕನಕ, ನೀನ್ ಡ್ಯೂಟಿಗೆ ಹೊರಟ್ಬಿಟ್ಟಿಯಾ?
ಅಯ್ಯೋ ಅದಕ್ಕೆ ನೀವು ಯಾಕೆ ಎದ್ದಾಡಕ್ಕೆ ಹೋದ್ರಿ? ಮಲ್ಕೋಬೋದಾಗಿತ್ತಲ್ಲ. ಛೇ, ಎಂಥ ಕೆಲಸ ಆಗೋಯ್ತು. ನಿನಗೆ ಇವತ್ತು ಟಿಫನ್ ಬಾಕ್ಸ್ ಕೂಡ ರೆಡಿ ಮಾಡಲಿಲ್ವಲ್ಲಮ್ಮ? ಅದಕ್ಕೆ ನಾನು ಆಗಲೇ ಎಲ್ಲ ಕೆಲಸನೂ ಮಾಡಾಯ್ತು. ಇಲ್ಲಿ ನೋಡಿ, ಟಿಫನ್ ಬಾಕ್ಸ್ ಕೂಡ ರೆಡಿ ಆಗಿದೆ. ಸಾರಿ ಕನಕ, ನನ್ಗೆ ಯಾಕೆ ಈ ಥರ ನಿದ್ದೆ ಬಂತೋ. ಯಾವತ್ತೂ ಹೀಗಾಗಿರ್ಲಿಲ್ಲ. ಪರವಾಗಿಲ್ಲ ಅನ್ನಲ್ಲ. ಅದಕ್ಕೆ ನಾನು ನಿಮಗೆ ಮೊನ್ನೆನೇ ಹೇಳಿಲ್ವಾ, ನೀವು ಇನ್ಮೇಲೆ ಬೆಳಗಿನ ಜಾವ ಎದ್ದು ತಿಂಡಿ ಅಡುಗೆ ಎಲ್ಲ ಮಾಡೋದು ಬೇಡ ಅಂತ. ನಿಮ್ಗೆ ಇವಾಗ ಚೆನ್ನಾಗಿ ನಿದ್ದೆ ಬೇಕು. ನಿಮ್ಮ ಹೋಟೆಲಿರೋ ಮರಿರಾಜನನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಏನು ನಿದ್ದೆ ಮಾಡೋದು? ನಿಮ್ಮ ಅಣ್ಣ ಕುಂಭಕರ್ಣನ ಥರ ಗೊರಕೆ ಹೊಡಿತಿದ್ರೆ ಒಳ್ದೇವರೆಲ್ಲ ಹೇಗೆ ಮಲ್ಗೋದು ಹೇಳು? ಸರಿ, ಅದಕ್ಕೆ ಎಲೆಕ್ಟ್ರಿಕ್ ಬಿಲ್ಲು ವಾಟರ್ ಬಿಲ್ ಎಲ್ಲ ಕಟ್ಟಬೇಕು ಅಂತಿದ್ರಲ್ಲ, ಅದನ್ನೆಲ್ಲ ತೊಗೊಂಡು ಬನ್ನಿ, ನಾನು ಕಟ್ಬಿಟ್ಟು ಬರ್ತೀನಿ. ಕನಕ, ನೀನು ಕೆಲಸ ಮುಗಿಸ್ಕೊಂಡು ಬರೋಷ್ಟೇ ತುಂಬ ಸುಸ್ತಾಗಿರ್ತೀಯ. ನಿಮ್ಮ ಅಣ್ಣ ಹೇಗೂ ಪುರ್ಸೊತ್ತಾಗಿರ್ತಾರಲ್ಲ, ಅವ್ರಿಗೆ ಕಡ್ದು ಕಟ್ಟೆ ಹಾಕೋಂಥ ಕೆಲಸ ಏನೂ ಇಲ್ಲ. ಬಿಲ್ಲೆಲ್ಲ ಅವ್ರ ಕೈಲೇ ಕಟ್ಟಿಸ್ತೀನಿ, ನೀನು ಹೊರಡು. ಸರಿ ಅದಕ್ಕೆ. ಲೇ ಕನಕ, ಅವಳು ಬಿಲ್ಲೆಲ್ಲ ಕಟ್ತೀನಿ ಅಂತ ಹೇಳ್ತೀಯಳಲ್ಲ, ಕೊಟ್ಟು ಕಳಿಸು. ಅಲ್ಲ ಅತ್ತೆ, ಕನಕ ಮನೆಗೆ ಬರೋದೇ ಸಂಜೆ ಆಗತ್ತೆ. ಇನ್ನು ಆ ಬಿಲ್ಲೆಲ್ಲ ಕಟ್ಬರೋಷ್ಟ್ರಲ್ಲಿ ರಾತ್ರಿ ಆಗ್ಬಿಡತ್ತೆ. ನಿಮ್ಮ ಮಗ ಹೇಗೂ ಪುರ್ಸೊತ್ತಾಗಿರ್ತಾರಲ್ಲ, ಅವ್ರ ಕೈಲೇ ಕಟ್ಟಿಸ್ತೀನಿ ಬಿಡಿ. ನೋಡು, ಅವನಿಗೆ ಬೇಕಾದಷ್ಟು ಕೆಲಸ ಇರುತ್ತೆ. ನಾನು ಹೇಳ್ತಿದ್ದೀನಲ್ಲ, ಕೊಟ್ಟು ಕಳಿಸು. ಪರವಾಗಿಲ್ಲ, ಕೊಡಿ. ಅದಕ್ಕೆ ನನಗೇನದು ಕಷ್ಟ ಆಗಲ್ಲ. ಲಕ್ಷ್ಮಿ, ಹಾಗೆ ನಾವು ದಿನಸಿ ಪಟ್ಟಿ ಮಾಡಿದ್ವಲ್ಲ, ಅದನ್ನು ಒಂದು ಬ್ಯಾಗ್ನು ತಂದು ಕೊಡು. ಏನು ಮುಖ ನೋಡ್ತಿದ್ಯಾ? ಹೋಗಿ ತಗೊಂಡ್ಬಾ. ಅಲ್ಲ ಅತ್ತೆ, ಅದಕ್ಕೇನು ಅವಸರ? ನಾನೇ ಹೋಗಿ ತರ್ತೀನಿ ಬಿಡಿ. ನೋಡು, ನೀನು ಗರ್ಭಿಣಿ ಹೆಂಗಸು, ಹಾಗೆಲ್ಲ ಆಟೋದಲ್ಲಿ ಓಡಾಡಂಗಿಲ್ಲ. ನಾ ಹೇಳ್ದಷ್ಟು ಮಾಡು. ಏನಾದರೂ ಹೆಚ್ಚು ಕಮ್ಮಿ ಆದರೆ ಕೊಡಿ. ಅದಕ್ಕೆ ನನಗಾದ್ರೆ ಯಾವ್ದು ಎಷ್ಟು ತರಬೇಕು ಅಂತ ಗೊತ್ತಿರತ್ತೆ. ಯಾವುದು ವೇಸ್ಟ್ ಆಗಲ್ಲ ಅನ್ನೋ ನಂಬಿಕೆ ನನ್ನ ಮೇಲೆ ಅಲ್ವಾ ಅಮ್ಮ? ಲಕ್ಷ್ಮಿ, ಇನ್ನೂ ಏನು ನೋಡ್ತಿದ್ಯಾ? ಬೇಗ ಹೋಗಿ ತಗೊಂಡ್ಬಾ. ಸರಿ ಅತ್ತೆ. ಕನಕ, ನಮ್ಮ ಕುಬೇರನಿಗೆ ಬುದ್ಧಿ ಬರೋ ಗಂಟ ಹಿಂಗೆಯ. ಕಷ್ಟವೋ ಸುಖವೋ ನೀನೇ ಈ ಮನೆಗೆ ಎಣಗಬೇಕಮ್ಮ. ಸರಿ ಅಜ್ಜಿ. ಬರ್ತೀನಮ್ಮ, ಬರ್ತೀನಿ. ಅದಕ್ಕೆ ಅಜ್ಜಿ ಬರ್ತೀನಿ. ಒಳ್ಳೇದಮ್ಮ. ಅತ್ತೆ ಯಾಕೆ ಹೀಗೆ ಮಾಡ್ತಿದ್ದಾರೆ? ಇಷ್ಟು ಬೇಗ ಅತ್ತೆ ಬದಲಾಗ್ಬಿಟ್ರಾ? ಓಕೆ, ಇನ್ನು ಅರ್ಧ ಗಂಟೆಲಿ ರೀಚ್ ಆಗ್ತೀನಿ. ಅವ್ರಿಗೆಲ್ಲ ಆಫೀಸಲ್ಲಿ ವೇಟ್ ಮಾಡಕ್ಕೆ ಹೇಳಿ. ಹಲೋ ಕನಕ. ಆಕಾಶ್, ನೀವಾ? ಕನಕ, ಯಾಕೆಷ್ಟು ಗಾಬರಿ ಆಗಿದ್ದೀರಿ? ಅಪ್ಪ ಸತ್ ಮೇಲೆ ಕಾರ್ ಅಂದ್ರೇನೆ ಭಯ. ಮಾಡ್ದೂರ ಓಡ್ ಹೋಗ್ಬಿಡೋಣ ಅನ್ಸುತ್ತೆ. ಕಾರ್ ನನ್ನ ಹತ್ರಕ್ಕೆ ಬಂದಿದ್ ನೋಡಿ ಪ್ರಿಯಾ ಅವರು ನನ್ನ ಮೇಲೆ ಕಾರ್ ಹಚ್ಬಿಡ್ತಾರೇನೋ ಅನ್ಸ್ತು. ಅವಳಲ್ಲಿದ್ದಾಳೆ? ಜೈಲಲ್ಲಿದ್ದಾಳಲ್ಲ? ಯಾರಿಗ್ ಗೊತ್ತು? ದುಡ್ಡು ಪ್ರಭಾವ ಇರೋರು ಏನೇನ್ ಗಿಮಿಕ್ ಮಾಡಿ ಆಚೆ ಬರ್ತಾರೋ. ಅದು ಅಲ್ದೆ ನಿಮ್ಮಂಥವ್ರ ಬೆಂಬಲನೂ ಅವ್ರಿಗೆ ಇದೆಯಲ್ಲ. ಅವ್ರ ತನನೇ ಕಾರ್ ಓಡ್ಸಕ್ಕೆ ನಿಮ್ಮನ್ನು ಟ್ರೈನ್ ಮಾಡಿದಾರೇನೋ ಅಂದ್ಕೊಂಡೆ. ನೋ ಕನಕ, ನೀವು ತಪ್ಪು ತಿಳ್ಕೊಂಡಿದ್ದೀರಾ. ಈ ವಿಷಯದಲ್ಲಿ ನಾನು ಅವ್ರಿಗೆ ಯಾವ ಸಪೋರ್ಟು ಮಾಡಿಲ್ಲ. ಅದ್ ಹೇಗ್ ಸಾಧ್ಯ ಆಕಾಶ್? ನೀವು ಪ್ರಿಯಾ ಅವ್ರನ್ನ ಮದ್ವೆ ಆಗೋರು, ಸಹಜವಾಗಿ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಲೇಬೇಕಾಗತ್ತೆ. ಅದ್ರಲ್ಲಿ ತಪ್ಪೇನಿದೆ? ನೋ ಕನಕ, ಆ ವಿಷಯದಲ್ಲಿ ನಾನು ತುಂಬಾ ರಿಜಿಟ್ ಆಗಿದ್ದೀನಿ. ಈವನ್ ಐ ಆಮ್ ಮೇಂಟೈನಿಂಗ್ ಡಿಸ್ಟೆನ್ಸ್. ಹೋಗ್ಲಿ ಬಿಡಿ, ನಾನು ನಿಮ್ಮ ಎಂಗೇಜ್ಮೆಂಟ್ ನಿಲ್ಸ್ಬಿಟ್ಟೆ ಅನ್ನೋ ಸಿಟ್ಟು ನಿಮಗಿರ್ಬೋದು. ಐ ಆಮ್ ಸಾರಿ. ಹಾಗೆ ಮಾಡಿದೆ, ನನಗೆ ಬೇರೆ ದಾರಿ ಇರ್ಲಿಲ್ಲ. ಛೇ, ನಂಗೇನು ಸಿಟ್ಟಿಲ್ಲ ಬಿಡಿ. ನೀವ್ ಯಾಕೆ ಹಾಗೆ ಅನ್ಕೋತೀರಾ? ಮತ್ತಿನ್ನೇನು ಆಕಾಶ್, ನೀವು ಮದ್ವೆ ಆಗ್ಬೇಕಾಗಿರೋ ಹುಡುಗಿನ ಜೈಲಿಗೆ ಕಳ್ಸಿದ್ರೆ ನಿಮಗ್ ಸಿಟ್ಟು ಬರ್ದೇ ಇರುತ್ತಾ? ಈಗ 2ನೇ ಸಾರಿ ಪ್ರಿಯಾ ಅವ್ರು ಜೈಲಿಗೆ ಹೋಗಿದ್ದಾರೆ. ನನ್ ಮೇಲೆ ನಿಮಗ್ ಸಿಕ್ಕಾಪಟ್ಟೆ ಸಿಟ್ಟಿರತ್ತೆ. ಛೇ, ಹಾಗೇನೂ ಇಲ್ಲ ಬಿಡಿ. ಇಲ್ಲ, ನೀವ್ ನನಗ್ ಬೇಜಾರಾಗತ್ತೆ ಅಂತ ಹೇಳ್ತಿಲ್ಲ ಅಷ್ಟೇ. ನಿಮಗ್ ನಿಜವಾಗ್ಲೂ ನನ್ ಮೇಲೆ ಸಿಟ್ಟಿರತ್ತೆ. ಇಲ್ಲ ಅಂದಿದ್ರೆ ಅಪ್ಪ ಸತ್ ಮೇಲೆ ಒಂದ್ಸರಿನಾದ್ರೂ ನೀವು ನನಗ್ ಫೋನ್ ಮಾಡದೆ ಇರ್ತಿದ್ರ?
ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಕನಕ. ನಾನು ತಪ್ಪು ಮಾಡಿಬಿಟ್ಟೆ ಅಂತ ಎಷ್ಟೋ ಸಲ ನಾನೇ ರಿಪೆಂಡ್ ಮಾಡ್ಕೊಂಡಿದ್ದೀನಿ. ನಾನು ಇಕ್ಕಟ್ಟಿನಲ್ಲಿ ಸಿಗಾಕೊಂಡ್ಬಿಟ್ಟಿದ್ದೆ. ಹೇಳೋಕ್ಕಾಗಲ್ಲ, ಅನುಭವಿಸೋಕ್ಕಾಗಲ್ಲ ಅನ್ನೋ ಧರ್ಮ ಸಂಕಟ ಬೇರೆ. ಅದೇ ಹೇಗೆ ಹೇಳಬೇಕು ಅಂತಲೇ ಗೊತ್ತಾಗ್ತಿಲ್ಲ. ಓಕೆ, ಎನಿವೇಸ್, ನೀವು ಎಂಗೇಜ್ಮೆಂಟ್ ನಿಲ್ಲಿಸಿದ್ದು ಒಳ್ಳೇದಾಯಿತು. ಇಟ್ ವಾಸ್ ಲೈಕ್ ಬ್ಲೆಸ್ಸಿಂಗ್ ಇನ್ ಡಿಸ್ಗೈಸ್. ಆಕಾಶ್, ಏನು ಹೇಳ್ತಿದ್ದೀರಾ ನೀವು? ಹೌದು ಕನಕ ಅವ್ರೆ, ನನಗೆ ಇಷ್ಟು ಬೇಗ ಮದುವೆ ಆಗೋಕ್ಕೆ ಇಷ್ಟ ಇರಲಿಲ್ಲ. ನನ್ನ ವಿಷಯ ಬಿಡಿ, ನಿಮ್ಮ ಈ ಡ್ರೆಸ್ಸಲ್ಲಿ ನೋಡಿ ನನಗೆ ಶಾಕ್ ಆಯಿತು. ಏನು ಕನಕ ಇವೆಲ್ಲ? ಇದೆಲ್ಲ ಅಪ್ಪನ ದಯೆಯಿಂದ ಸಿಕ್ಕ ಬದುಕು. ಅಪ್ಪ ಹೋದ್ಮೇಲೆ ಅನಿವಾರ್ಯವಾಗಿ ಮನೆ ಜವಾಬ್ದಾರಿ ಎಲ್ಲ ನಾನೇ ಹೊತ್ಕೋಬೇಕಾಯ್ತು. ಅಪ್ಪ ಆಸ್ತಿ ಮಾಡಲಿಲ್ಲ, ಬದುಕೋದಾರಿನ ನನಗೆ ತೋರಿಸಿ ಹೋಗಿದ್ದಾರೆ. ಹೌದು, ಈ ಕೆಲಸನ ನೀವ್ಯಾಕೆ ಮಾಡಬೇಕು? ನಿಮ್ಮ ಅಣ್ಣ ಮಾಡ್ಬೋದಿತ್ತಲ್ವಾ? ಅಣ್ಣ ಯಾವುದೋ ಪ್ರೈವೇಟ್ ಬಿಸ್ನೆಸ್ ಮಾಡ್ತಾನಂತೆ, ಅದಕ್ಕೆ ನಾನೇ ಹೋಗ್ತೀನಿ ಹಿಂದೆ. ಐ ಫೀಲ್ ಸೋ ಸ್ಯಾಡ್ ಕನಕ. ನಿಮ್ಮನ್ನ ಈ ಸ್ಥಿತಿ ನೋಡ್ತೀನಿ ಅಂತ ನಾ ಅಂದ್ಕೊಂಡಿರ್ಲಿಲ್ಲ. ಅದಕ್ಕೆ ಯಾಕೆ ಅಷ್ಟೊಂದು ಫೀಲ್ ಮಾಡ್ಕೋತೀರಿ? ಈಗ ನನಗೇನಾಗಿದೆ, ಈ ವೃತ್ತಿಲಿ ನನಗೆ ತೃಪ್ತಿ, ಖುಷಿ ಎಲ್ಲ ಇದೆ. ಅದಕ್ಕಿಂತ ಮಿಗಿಲಾಗಿ ಇದು ಅಪ್ಪ ಮಾಡ್ತಾ ಇದ್ದಿದ್ದ ಕೆಲಸ ಅಂತ ತುಂಬಾ ಪ್ರೀತಿ ಮತ್ತೆ ಶ್ರದ್ಧೆನೂ ಇದೆ. ನೀವೇನು ಬಾಯ್ಬಿಟ್ಟು ಹೇಳಲ್ಲ ಅಂತ ನಂಗೆ ಗೊತ್ತು, ಆದರೆ ನನಗೆಲ್ಲ ಅರ್ಥ ಆಗುತ್ತೆ. ತುಂಬ ಓದಿ IPS ಆಫೀಸರ್ ಆಗಬೇಕು ಅಂತ ಕನ್ಸ್ಕೊಂಡವ್ರು ನೀವು. ಆದರೆ ಈಗ ನಿಮ್ಮನ್ನು ನೀವೇ ದಂಡಿಸ್ಕೊಂಡು ಮನೆ ಜವಾಬ್ದಾರಿ ಎಲ್ಲ ಹೊತ್ಕೊಂಡಿದ್ದೀರಿ. ಈಗ ದುಡ್ಕಿ ಮಾಡಿದ ಒಂದೇ ಒಂದು ತಪ್ಪಿಂದ ನಿಮ್ಮ ಮನೆ ಬದುಕು ಸೂತ್ರಕ್ಕಿಂತ ಗಾಳಿಪಟ ಆಗೋಯ್ತು. ಪರವಾಗಿಲ್ಲ ಬಿಡಿ ಆಕಾಶ್, ನಾವು ಕನ್ಸ್ಕೊಂಡಿದ್ದೆಲ್ಲ ನಡೆದ್ಬಿಡತ್ತ. ಅದೇನಾಗ್ಬೇಕು ಅಂತ ಇರುತ್ತೋ ಅದೇ ಆಗ್ಬಿಟ್ಟು. ಕನಕ ಅವ್ರೆ, ನಿಮ್ಮ ಅಣ್ಣ ಕೆಲಸ ಒಪ್ಕೋತಿಲ್ಲ ಅಂತ ನಂಗೆ ಒಂದೇ ಒಂದು ಮಾತು ಹೇಳಿದಿದ್ರೆ ನಿಮ್ ಈ ಕೆಲಸಕ್ಕಿಂತ ಇನ್ನೂ ಒಳ್ಳೆ ಕೆಲಸ ನಮ್ಮ ಕಂಪ್ನಿಲೇ ಕ್ರಿಯೇಟ್ ಮಾಡ್ತಿದ್ದೆ. ನಿಮ್ಮ ವಿಶ್ವಾಸಕ್ಕೆ ತುಂಬಾ ಥ್ಯಾಂಕ್ಸ್ ಆಕಾಶ್. ಆದರೆ ಅಪ್ಪನ ಕೊಂದೋರ್ ಕಂಪ್ನಿಲಿ ನಾನು ಕೆಲಸ ಮಾಡಲ್ಲ. ಅವ್ರ ಹಂಗಲ್ಲಿ ಬದುಕೋಕೆ ನಾನು ಇಷ್ಟನೂ ಪಡಲ್ಲ. ಈಗ ನಾನು ಖುಷಿಯಾಗಿದ್ದೀನಿ, ಬರ್ತೀನಿ. ಹಾ, ಪ್ರಿಯಾ ಅವ್ರಂತೂ ಕರೆಯಲ್ಲ, ನೀವಾದ್ರೂ ನಿಮ್ಮ ಮದುವೆ ಕರೆಯೋದನ್ನ ಮರಿಬೇಡಿ. ನಾನೇನು ಬರ್ತೀನಿ. ಸರ್, ಏನೋ ಮಾತಾಡಬೇಕು ಅಂತ ಹೇಳಿದ್ರಿ. ನಿಮಗೆ ಹೇಗೆ ಹೇಳಬೇಕು ಗೊತ್ತಾಗ್ತಿಲ್ಲ ಶಿವಾನಂದ್. ಎಲ್ಲ ನಿಮಗೆ ಗೊತ್ತಿರೋದೆ. ನಮ್ಮ ಪ್ರಿಯಾ ಜೈಲಿಗೆ ಹೋಗಿ 1 ವಾರ ಆಗೋಯ್ತು. ಇದ್ದೊಬ್ಬ ಮಗಳು ಜೈಲಿಗೆ ಹೋದ್ಲಲ್ಲ ಅಂತ ಬರೀ ಕೊರಗೋದೇ ಆಗೋಗಿದೆ. ಸರ್, ಐ ಆಮ್ ಎಕ್ಸ್ಟ್ರೀಮ್ಲಿ ಸಾರಿ ಸರ್. ನಿಮ್ಮ ಪರಿಸ್ಥಿತಿ ನಮ್ಗೆ ಅರ್ಥ ಆಗುತ್ತೆ. ನಮ್ಮ ಬಾವಿ ಸೊಸೆಗೆ ಈಗ ಆಯ್ತಲ್ಲ ಅಂತ ನಾವೇ ಸಂಕಟ ಪಡ್ತಾ ಇದ್ದೀವಿ. ಅಂಥದ್ರಲ್ಲಿ ಹೆತ್ತು ಮಗಳು ಜೈಲಲ್ಲಿ ಸಂಕಟ ಪಡ್ತಿರ್ಬೇಕಾದ್ರೆ ನೀವು ನೆಮ್ಮದಿಯಾಗಿ ಹೇಗಿರೋದಕ್ಕೆ ಸಾಧ್ಯ? ನಾನೇನೋ ಆಫೀಸು ಅಲ್ಲಿ ಇಲ್ಲಿ ಅಂತ ಹೊರಟೋಗ್ತೀನಿ. ಜೈಲಿಂದ ಬಂದ ಚಿನ್ನಸ್ವಾಮಿ ರತ್ನ ಕೂಡ ಊರಿಗೆ ಹೋಗಿ ಬರ್ತೀವಿ ಅಂತ ಹೊರಟೋಗ್ಬಿಟ್ರು. ಆದರೆ ಇವಳು ಮನೆಯಲ್ಲಿ ಒಂಟಿಯಾಗಿರ್ತಾಳೆ. ಅವಳು ಆ ಆಘಾತದಿಂದ ಹೊರಗೆ ಬರೋದಕ್ಕೆ ಆಗ್ತಾನೆ ಇಲ್ಲ. ಪ್ರಿಯಾನ ತುಂಬಾ ಮಿಸ್ ಮಾಡ್ಕೋತಾ ಇದ್ದಾಳೆ. ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇಲ್ಲ. ನಿಮ್ಮ ಶ್ರೀಮತಿ ಆದರೂ ಆಗೊಮ್ಮೆ ಈಗೊಮ್ಮೆ ನಮ್ಮ ಮನೆಗೆ ಬರ್ತಾ ಇದ್ರೆ ಇವಳ ಮನಸ್ಸು ಡೈವರ್ಟ್ ಆಗ್ತಿತ್ತೋ ಏನೋ. ಸರ್, ಇನ್ಫ್ಯಾಕ್ಟ್ ನಮಗೂ ಅದು ಅರ್ಥ ಆಗುತ್ತೆ ಸರ್. ನನ್ನ ಹೆಂಡತಿನೂ ಹಾಗೆ ಅಂದ್ಕೊಂಡಿದ್ಲು. ಆವಾಗವಾಗ ಬಂದು ಮೀನಾಕ್ಷಿ ಅವರಿಗೆ ಸಮಾಧಾನ ಹೇಳಬೇಕು ಅಂತ. ಆದರೆ ಏನು ಮಾಡೋದು ಸರ್, ಮಗನ ಎಂಗೇಜ್ಮೆಂಟ್ ನಿಂತೋಯ್ತು, ಸೊಸೆಯಾಗಿ ಬರೋಳು ಜೈಲಿಗೆ ಹೋದ್ಲು ಅಂತ ಯೋಚನೆಯಲ್ಲಿ ಸಿಕ್ಕಾಪಟ್ಟೆ BP ರೈಸ್ ಆಗಿ ಮಲಗ್ಬಿಟ್ಲು ಸರ್. ಇವತ್ತೇ ಸ್ವಲ್ಪ ಚೇತರಿಸ್ಕೊಂಡಿದ್ದೆ. ಅಯ್ಯಯ್ಯೋ, ಹೌದಾ? ಹುಷಾರಿರ್ಲಿಲ್ಲ ಅಂದರೆ ಯಾಕೆ ಬರಕ್ಕೆ ಹೋದ್ರಿ?
ರೆಸ್ಟ್ ತಗೊಳ್ಳೋದಲ್ವಾ? ಪರವಾಗಿಲ್ಲ ಬಿಡಿ, ಈಗ ಸ್ವಲ್ಪ ಸುಧಾರಿಸ್ಕೊಂಡಿದ್ದೀನಿ. ಸರ್ ಮತ್ತೇನಾದರೂ ಪ್ರಿಯಾ ನೋಡಕ್ಕೆ ಹೋಗಿದ್ರಾ? ಇಲ್ಲ ಶಿವಾನಂದ್, ಅವಳು ಯಾರನ್ನು ನೋಡೋಕ್ಕೂ ಇಷ್ಟಪಡ್ತಾ ಇಲ್ಲ. ಪದೇ ಪದೇ ಇಲ್ಲಿಗೆ ಬರಬೇಡಿ, ನನಗೆ ಡಿಸ್ಟರ್ಬ್ ಮಾಡಬೇಡಿ ಅಂತ ಅವತ್ತೇ ಸ್ಟ್ರಿಕ್ಟಾಗಿ ಹೇಳ್ಬಿಟ್ಟಿದ್ದಾಳೆ. ನನ್ನ ಕೈಯಿಂದ ಅವಳಿಗಾಗೋ ಶಿಕ್ಷೆ ಅಂತೂ ತಪ್ಸಕ್ಕಾಗಲಿಲ್ಲ. ಇನ್ನು ಯಾವ ಮುಖ ಇಟ್ಕೊಂಡು ಅವಳ ಮುಂದೆ ಹೋಗಿ ನಿಂತ್ಕೊಳ್ಳೋದು ಹೇಳಿ? ಒಂದು ದಿವಸ ಅಂತೂ ಮೀನಾ ಪ್ರಿಯಾನ್ ನೋಡಬೇಕು ಅಂತ ಜೈಲ್ವರೆಗೂ ಹೋಗಿ ಅವಳನ್ನ ಈ ಪರಿಸ್ಥಿತಿಯಲ್ಲಿ ನನ್ನಿಂದ ನೋಡೋಕ್ಕಾಗಲ್ಲ ಅಂತ ಕಣ್ಣೀರು ಹಾಕ್ತಾ ವಾಪಸ್ ಬಂದ್ಬಿಟ್ಲು. ಛೆ, ವೆರಿ ಸ್ಯಾಡ್. ಮೀನಾಕ್ಷಿ ಅವರೇ, ನೀವು ಸಮಾಧಾನ ಮಾಡ್ಕೊಳ್ಳಿ. ಇನ್ನೇನು ಒಂದು ವಾರ ತಾನೆ, ಹೀಗೆ ಹೋಗ್ಬಿಡುತ್ತೆ. ಪ್ರಿಯಾ ವಾಪಸ್ ಬಂದ್ಬಿಡ್ತಾಳೆ. ಆ ವಿಷಯ ಮಾತಾಡೋಕ್ಕೆ ನಾನು ನಿಮ್ಮನ್ನು ಇಲ್ಲಿ ಕರೆಸಿದ್ದು. ಶಿವಾನಂದ್, ಪ್ರಿಯಾ ಈಗ ಮೊದಲಿನ ಥರ ಇಲ್ಲ. ಅವಳ ಮನಸ್ಥಿತಿ ತುಂಬಾನೇ ಬದಲಾಗಿದೆ. ಹೌದು, ಆ ಕನ್ಕನ್ ಮೇಲಿನ ಸಿಟ್ಟು, ಈ ಸೇಡಿನ ಮನೋಭಾವ ಅವಳ ಮನಸ್ಸನ್ನ ಕಲ್ ಮಾಡಿಬಿಟ್ಟಿದೆ. ತುಂಬಾನೇ ಅಟ್ಯಾಕಿಂಗ್ ನೇಚರ್ ಬೆಳೆಸ್ಕೊಂಡ್ಬಿಟ್ಟಿದ್ದಾಳೆ. ಅದು ಬಿಡಿ, ಸಹಜಾನೇ. ಯಾಕಂದ್ರೆ ಹಠ ಮಾಡಿ ಜೈಲಿಗೆ ಹಾಕ್ಸಿದ್ರೆ ಯಾರಿಗೆ ತಾನೇ ಕೋಪ ಬರಲ್ಲ ಹೇಳಿ? ಆದರೆ ನನ್ನ ಆತಂಕನೇ ಬೇರೆ. ಅವಳ ಈ ಜೈಲು ವಾಸ, ಒಂಟಿತನ, ಮಾನಸಿಕ ಕಿರಿಕಿರಿ ಅವಳಿಗೆ ಡಿಪ್ರೆಸ್ ಮಾಡಿರ್ಬೋದು. ಆದರೆ ಈ ಡಿಪ್ರೆಷನ್ ಅವಳಿಗೆ ಯಾವ ಮಟ್ಟಕ್ಕೆ ತಗೊಂಡು ಹೋಗುತ್ತೆ ಅನ್ನೋದೇ ಯೋಚನೆ ಆಗೋಗಿದೆ. ಅವಳು ಜೀವನೋತ್ಸಾಹನೇ ಕುಗ್ಗಿಸ್ಬಿಟ್ರೆ ಏನ್ ಮಾಡೋದು ಶಿವಾನಂದ್? ನೋಡಿ, ನಮ್ಮ ಪ್ರಿಯಾ ಹಾಗಾಗಬಾರ್ದು. ಅವಳು ಮೊದಲಿನ ಥರಾನೇ ಇರಬೇಕು. ಹಾಗಾಗಬೇಕು ಅಂದ್ರೆ ಅವಳ ಮನಸ್ಥಿತಿ ಸಂಪೂರ್ಣವಾಗಿ ಬದಲಾಗಬೇಕು. ಜೈಲಿಂದ ಬಂದ ತಕ್ಷಣ ಅವಳಿಗೆ ಒಂದು ಹೊಸ ಓಪನಿಂಗ್ ಸಿಗಬೇಕು. ಹೊಸದಾದ ಪ್ರಪಂಚಕ್ಕೆ, ಖುಷಿ ಅನುಭವಕ್ಕೆ ಅವಳ ಮನಸ್ಸು ತೆರೆದುಕೊಳ್ಬೇಕು. ಟೋಟಲಿ ಒಂದು ಹೊಸ ಬಣ್ಣದ ಪ್ರಪಂಚ ಅವಳನ್ನ ತನ್ನತ್ತ ಸೆಳಿಬೇಕು. ಇದೆಲ್ಲ ಆಗಬೇಕು ಅಂದ್ರೆ ಶಿವಾನಂದ್, ನಿಮ್ಮ ಸಹಾಯ ನನಗೆ ಬೇಕು. ಸಹಾಯನ? ನಮ್ಮಿಂದನ? ಏನ್ ಸರ್ ಹೀಗೆ ಕೇಳ್ತಾ ಇದ್ದೀರಾ? ನಾವು ಯಾವಾಗಲೂ ರಿಸೀವಿಂಗ್ ಎಂಡಲ್ಲಿ ಇರೋರು. ನಮ್ಮಿಂದ ನಿಮಗೇನಾದರೂ ಸಹಾಯ ಆಗುತ್ತೆ ಅಂತಂದ್ರೆ ಅದಕ್ಕಿಂತ ಸಂತೋಷ ಇದೆಯಾ? ಏನ್ ಬೇಕು ಹೇಳಿ ಸರ್. ನೋಡಿ, ಪ್ರಿಯಾ ರಿಲೀಸ್ ಆಗಿ ಬಂದ ತಕ್ಷಣ ಅವಳಿಗೂ ಆಕಾಶ್ಗೂ ಮದುವೆ ಮಾಡಿಬಿಡೋಣವಾ? ಅಯ್ಯೋ, ಅದು ಹೇಗೆ ಸಾಧ್ಯ? ನಮ್ಮ ಆಕಾಶ್ ಮದುವೆ ಬೇಡ ಅಂತಿದ್ದಾನೆ.